ಸಂತೋಷವಾಗಿದ್ದೀರಾ? ಸಂತೋಷವಾಗಿದ್ದೀರಾ? 31ನೇ ದಿನದ ಉಪವಾಸ ಪ್ರಾರ್ಥನೆಗೆ ನಾವು ಬಂದಿದ್ದೇವೆ. ಎಷ್ಟು ಬೇಗ 31 ದಿನ. ಈಗ ಲಾಸ್ಟ್ ವೀಕ್ ಸ್ಟಾರ್ಟ್ ಆದಂಗಿದೆ, ಆದರೆ ಇನ್ನೊಂದು ವೀಕ್ ಹೋದರೆ ಮುಗದೆ ಹೋಗುತ್ತೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. 31ನೇ ದಿನದಲ್ಲಿ ಸಿಸ್ಟರ್ ಅಮೃತ ಅವರ ಮನೆಯಲ್ಲಿ ನಾವು ಕೂಡಿ ಪ್ರಾರ್ಥನೆ ಮಾಡುವಂಥ ಒಂದು ಕೃಪೆ ದೇವರು ಅನುಗ್ರಹಿಸಿಕೊಟ್ಟಿದ್ದಾನೆ. ಈ ಕೂಟದ ಉದ್ದೇಶ, ಅಮೃತ ಅವರ ಮಗಳು, ಏನು ಹೆಸರು ಅವ್ರದ್ದು? ಅಂಜು ಮತ್ತು ಅವರ ಯಜಮಾನ್ರ ಹೆಸರು ಸುನಿಲ್. ಈ ದಂಪತಿಗಳಿಗೆ ದೇವರು ಗರ್ಭಫಲವನ್ನು ಅನುಗ್ರಹಿಸಲ್ಪಟ್ಟ ನಿಮಿತ್ತ ಆ ಸಹೋದರಿ ಒಂದು ಆಸೆ ವ್ಯಕ್ತಪಡಿಸ್ತಾರೆ, ನಮ್ಮ ಮನೆಯಲ್ಲೂ ಒಂದು ದಿನ ಕೂಟ ಇಡ್ರಿ, ಅದು ನನ್ನ ಆಸೆ ಅಂತ. ಆದ ಕಾರಣ ಗರ್ಭವತಿ ಆದವರಿಗೆ ತಾವರ ಮನೆಗೆ ಕಳಿಸಿಬಿಡ್ತಾರೆ. ಯಾಕೆ? ಅತ್ತೆ ಮನೆಯಲ್ಲಿ ಆಸೆ ಪೂರೈಸಲ್ಲ ಅಂತ ತಾಯಿ ಮನೆಯಲ್ಲಿ ಆಸೆ ಪೂರೈಸ್ಕೊಳ್ಳಿ ಅಂತ ಕಳಿಸ್ಕೊಡ್ತಾರೆ. ಒಂದು ಆಮೇಲೆ ಹೇಳ್ರಿ. ಅದೇ ಪ್ರಕಾರವಾಗಿ ದೇವರ ಮನೆಗೆ ಬಂದಾಗ ನಮ್ಮ ದೇವರು ನಮ್ಮ ಆಸೆಗಳನ್ನ ಪೂರೈಸ್ತಾರೆ. ಆಮೆನ್. ಆ ಸಹೋದರಿ ಆಸೆನ ದೇವರು ಪೂರೈಸಲಿ. ಆಕೆ ಗರ್ಭಫಲದಲ್ಲಿ ಹುಟ್ಟುವಂಥ ಮಗು ಅವರಿಗೆ ಆಶೀರ್ವಾದವಾಗಿರಲಿ. ಅವರ ಆಸೆಗೆ ತಕ್ಕ ಪ್ರತಿಫಲವನ್ನು ದೇವರು ಕೊಡಲಿ. ದೇವರು ತಾನೇ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ದೇವರಿಗೆ ಸ್ತೋತ್ರ. ಇಲ್ಲಿ ಸತ್ಯವೇದ ಹೇಳ್ತದೆ, ಬೇಡಿಕೊಳ್ಳ್ರಿ, ಹುಡುಕ್ರಿ, ತಟ್ರಿ, ನಿಮಗೆ ಸಿಕ್ಕುತ್ತೆ. ಬೇಡಿಕೊಳ್ಳುವವನಿಗೆ ಅದು ದೊರೆಯುತ್ತೆ, ಹುಡುಕುವವನಿಗೆ ಸಿಕ್ಕುತ್ತೆ, ತಟ್ಟುವವನಿಗೆ ತೆರೆಯಲ್ಪಡುತ್ತೆ. ಸತ್ಯವೇದದಲ್ಲಿ ನಾವು ಈ ರೀತಿಯಾದ ಒಂದು ಸಂಗತಿಯನ್ನು ದಾಟಲ್ಪಟ್ಟಂಥ ವ್ಯಕ್ತಿ ಯಾರಂತ ನೋಡುವಾಗ ಅನ್ನಳನ್ನು ನಾವು ನೋಡ್ತೇವೆ. ಹೃದಯ ಒಡೆಯಲ್ಪಟ್ಟಾಗ ಅವಳು ಬೇಡಿಕೊಳ್ಳುವುದಕ್ಕೋಸ್ಕರ ಯಾವ ಮಾರ್ಗವನ್ನು ಹುಡುಕಿ ಹೋಗ್ತಾ ಇದ್ದಾಳೆ ಅಂದರೆ, ಬೇಡಿಕೊಳ್ಳುವುದಕ್ಕೆ ದೇವರ ಆಲಯದ ಮಾರ್ಗವನ್ನ, ದೇವರ ಆಲಯದ ಬಾಗಿಲನ್ನ ಅವಳು ಬೇಡಿಕೊಳ್ಳೋದಕ್ಕೆ ಮತ್ತು ಹುಡುಕೋದಕ್ಕೆ ಮತ್ತು ತಟ್ಟೋದಕ್ಕೆ ಒಂದು ನಂಬಿಕೆಯೊಂದಿಗೆ, ಒಂದು ನಿರೀಕ್ಷೆಯೊಂದಿಗೆ, ವಿಶ್ವಾಸದೊಂದಿಗೆ ದೇವಾಲಯದ ಬಳಿಯಲ್ಲಿ ಹೋಗಿ ತನ್ನ ಹೃದಯದ ದುಃಖವನ್ನ ವ್ಯಕ್ತಪಡಿಸುವಾಗ ಅರಿಯಲ್ಪಟ್ಟಂತ ಏಲಿ ಅಲ್ಲಿ ಹೇಳುವಂಥ ಒಂದು ಮಾತು 1 ಸಾಮುವೇಲ 1ನೇ ಅಧ್ಯಾಯ 9ನೇ ವಚನ, ಅದರಲ್ಲಿ 20ನೇ ವಚನವನ್ನು ನೋಡೋದಾದ್ರೆ, ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ 17ನೇ ವಚನ ಓದ್ರಿ. ಆಗ ಏಲಿಯು ಆಕೆಗೆ, ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ಒಂದು ಅಲ್ಲೇಲು ಹೇಳ್ರಿ. ಪ್ರವಾದಿಗೆ ಅಂದ್ರೆ ಅಲ್ಲಿನ ಯಾಜಕನಿಗೆ ಗೊತ್ತಿಲ್ಲ ಈಕೆ ಹೃದಯದ ನೋವು, ಸಮಸ್ಯೆ, ಬಲಹೀನತೆ ಗೊತ್ತಿಲ್ಲ, ಆ ಬಾಧೆ ಗೊತ್ತಿಲ್ಲ. ಅಳೋದರ ನಿಮಿತ್ತವಾಗಿ ಅವನು ಬಂದು ಕೇಳ್ತಾ ಇದ್ದಾನೆ, ಬೆಳಗಿನ ಸಮಯದಲ್ಲಿ ದೇವರ ಆಲಯದಲ್ಲಿ ಅಮಲೇರಿದವಳಾಗಿ ಬಂದಿದೆಯಲ್ಲಮ್ಮ, ದೇವರ ಆಲಯಕ್ಕೆ ಕುಡಿದು ಬರಬಾರ್ದು. ಆಗ ತೊದಲು ತುಟಿಯಿಂದ ಹೇಳುವಂಥ ಒಂದು ಮಾತು, ಅಯ್ಯ ನನ್ನ ಹೃದಯದ ವೇದನೆಯನ್ನ, ಸಮಸ್ಯೆಯನ್ನ, ಕಷ್ಟವನ್ನ ದೇವರಿದ್ದಾನೆ ಅಂತ ನಂಬಿಕೆಯಿಂದ ಅವನ ಬಳಿ ಬೇಡಿಕೊಳ್ಳೋದಕ್ಕಾಗಿ ಅವನ ಸನ್ನಿಧಾನದಲ್ಲಿ ನನ್ನ ನೋವನ್ನು ಹಾಕಿ ಅವನನ್ನು ಎಚ್ಚರಿಸುವುದಕ್ಕೋಸ್ಕರ, ಎಬ್ಬಿಸುವುದಕ್ಕೋಸ್ಕರ ಅವನ ಮನೆಯ ಬಾಗಿಲನ್ನ ನಾನು ಬಂದು ತಟ್ಟುತ್ತಾ ಇದ್ದೇನೆ. ಅವನನ್ನು ನಾನು ಹುಡುಕಿ ಬಂದಿದ್ದೀನಿ. ಅವನಿಂದ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ ಅಂತ ನಿರೀಕ್ಷೆಯೊಂದಿಗೆ ನಾನು ಬಂದಿದ್ದೀನಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಬೇಡಿಕೋ ನಿನ್ನ ದೇವರ ಬಳಿಯಲ್ಲಿ, ಅವನ ಮಾರ್ಗವನ್ನು ಹುಡುಕು, ಅವನ ಬಳಿಗೆ ಹೋಗಿ ಅವನನ್ನು ನೀನು ತಟ್ಟು. ವಾಕ್ಯ ಹೇಳ್ತದೆ, ಬೇಡಿಕೊಳ್ಳುವವನು ಹೊಂದಿಕೊಳ್ತಾನೆ, ಹುಡುಕುವವನು
ಸಿಗ್ತಾನೆ. ತಟ್ಟುವವನಿಗೆ ತೆರೆಯಲ್ಪಡ್ತದೆ. ಆ ಹೃದಯವನ್ನು ಅರಿಯಲ್ಪಟ್ಟಂತ ಯಾಜಕನಾದ ಏಲಿ ಹೇಳ್ತಾನೆ, ಅಮ್ಮ ನಿನ್ನ ಸಮಸ್ಯೆ ಈಗ ನನಗೆ ಅರ್ಥ ಆಯಿತು. ನನ್ನ ದೇವರಿಂದ ಆಗದಂಥ ಕಾರ್ಯ ಯಾವುದೂ ಇಲ್ಲ. ನೀನೀಗ ಸಮಾಧಾನದಿಂದ ನಿನ್ನ ಮನೆಗೆ ಹೋಗಮ್ಮ. ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆ ನೆರವೇರಿಸಲಿ. ಒಂದಾಮೇನ್ ಬರಬೇಕು. ಆ ವರ್ಡ್ ಬರುವಾಗಲೇ ನೀವು ಮುದ್ರೆ ಹೊಡೆದು ಬಿಡಬೇಕು. ಅವಾಗ ಅದು ಆಮೇನಾಗಿ ಪರಿವರ್ತನೆ ಆಗುತ್ತೆ. ನೀನು ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನ ನೆರವೇರಿಸಲಿ. ಹಲ್ಲೆಲೂಯಾ. ನೋಡಿ, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನ ನೆರವೇರಿಸಲಿ. ಅಂಜು ಸಹೋದರಿಯ ಒಂದು ಪ್ರಾರ್ಥನೆ, ಓ ಗರ್ಭ ಧರಿಸಿದಿನಲ್ಲ, ಆ ಮಗುನ ಅಡಿಯೋದಕ್ಕೆ ಮುಂಚಿತವಾಗಿ ನಾನು ಒಂದು ಕೂಟದ ಮೂಲಕವಾಗಿ ದೇವರ ಆಶೀರ್ವಾದ ಹೊಂದಿಕೊಳ್ಳಬೇಕಂತ ಮನಪೂರ್ತಿಯಾಗಿ ನಿಶ್ಚಯ ಮಾಡಿದರೆ, ಆ ಹೇಳಿದಾಗ ದೇವರ ವಾಕ್ಯ ಹೇಳ್ತದೆ, ಸಮಾಧಾನದಿಂದ ಇರೋ, ವಾಗ್ದಾನದ ಮಗು ನಿನಗೆ ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಸಮಾಧಾನದಿಂದ ಹೋಗಮ್ಮ. ನೀನು ಹಗಲು ರಾತ್ರಿ ನಿನ್ನ ಗರ್ಭಫಲಕ್ಕಾಗಿ ಆ ಮಗುಗಾಗಿ ಪ್ರಾರ್ಥನೆ ಮಾಡ್ತೀಯಲ್ಲ, ಆ ಪ್ರಾರ್ಥನೆಯನ್ನು ದೇವರು ನಿನ್ನ ಲೈಫಲ್ಲಿ ನೆರವೇರಿಸ್ತಾನೆ. 18ನೇ ವಚನ, ನೆರವೇರಿಸಲಿ ಅನ್ನನ ಏಳಿಗೆ ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆ ಕ್ಷಣ ಆ ಪ್ರವಾದಿ ಸೇವಕ ಹೇಳುವಾಗ ಅನ್ನಳು ಡೌಟ್ ಅಲ್ಲ, ಸಂದೇಹದಿಂದಲ್ಲ, ಅಪನಂಬಿಕೆಯಿಂದಲ್ಲ, ನಿರೀಕ್ಷೆಯೊಂದಿಗೆ ಆ ವಚನವನ್ನ, ಆ ಮಾತನ್ನ, ವಾಗ್ದಾನವನ್ನ ಸ್ವೀಕರಿಸಿ ಅವಳು ಹೃದಯದಲ್ಲಿ ಇಟ್ಕೊಳ್ತಾಳಲ್ಲ. ಬೈಬಲ್ ಹೇಳ್ತದೆ, ಅವಳ ದುಃಖ ಅಲ್ಲಿ ನಿಲ್ತು ಹೋಗಿ ಊಟ ಮಾಡ್ತಾಳೆ. ಹಲ್ಲೆಲೂಯಾ. ಪಂಚೊಳಿಯೋಕ್ಕೂ ಬರಲ್ಲ ನಿಮಗೆ, ಭಾಳ ಕಷ್ಟ. ನಾವು ಸಾಯುವಾಗ ನಂಬಿಗಸ್ತನಾಗಿರುವಂಥ ಬೈಬಲ್ ಹೇಳ್ತದೆ. ಚೆನ್ನಾಗಿ ಊಟ ಮಾಡ್ಕೊಂಡು ಬಂದೇ ಇರೋಕ್ಕಾಯ್ತಾ ಇಲ್ಲ, ಇನ್ನು ಸಾಯುವಾಗ ಹೆಂಗೆ ಬ್ರದರ್. ಆದರೆ ಅವಳು ಹೇಳ್ತಾಳೆ, ಆ ಅವನ ಬಾಯಿಂದ ಬಂದ ಮಾತನ್ನು ಸ್ವೀಕರಿಸಲ್ಪಟ್ಟಂಥ ಅನ್ನಳು ದುಃಖವನ್ನು ಸ್ಟಾಪ್ ಮಾಡಿ ಊಟ ಮಾಡಿದ್ಲು ಅಂತ ಸತ್ಯವೇದ ಹೇಳ್ತದೆ. ಮೊದಲನೇ ವಚನ, ಇಸ್ರಾಯೇಲ್ ದೇವರು ನಿನಗೆ ನಿನ್ನ ಪ್ರಾರ್ಥನೆಯನ್ನು ಕೇಳಿ ನೀನು ಮನೆಗೆ ಸಮಾಧಾನದಿಂದ ಹೋಗು. ಅವಳು ನಂಬಿ ಹೋದ್ಲು. ಊಟ ಬಿಟ್ಟಿದ್ಲಲ್ಲ, ಕಣ್ಣೀರು ಆಗ್ತಾ ಇದ್ಲಲ್ಲ, ಆ ಗಳಿಗೆಯಲ್ಲಿ ಆ ಕಣ್ಣೀರು ನಿಂತೋಯ್ತು. ದೇವರು ಮಾಡೇ ಮಾಡ್ತಾನೆ ಅಂತ ನಿಶ್ಚಯದಿಂದ ಊಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. 3ನೇದಾಗ ಏನು ಹೇಳ್ತದೆ? 20ನೇ ವಚನ. ಆಮೇಲೆ ಆಕೆ ಮೊರೆಯಲ್ಲಿ ದುಃಖವು ಕಾಣಲಿಲ್ಲ. ಅವರು ಮರುದಿನ ಬೆಳಿಗ್ಗೆ ಎದ್ದು ಯೆಹೋವನನ್ನು ಆರಾಧಿಸಿ ಗ್ರಾಮದಲ್ಲಿದ್ದ ತಮ್ಮ ಮನೆಗೆ ಬಂದರು. ಎಲ್ಕಾನನು ತನ್ನ ಹೆಂಡತಿಯಾದ ಅನ್ನಳನ್ನು ಕೂಡ ಆಕೆ ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು. ಯೆಹೋವನನ್ನು ಬೇಡಿ ಪಡೆಕೊಂಡೇನೆಂದು ಹೇಳಿ ಆ ಮಗನಿಗೆ ಸಾಮುವೇಲನೆಂದು ಹೆಸರಿಟ್ಟಳು. ಒಂದಲ್ಲೇಲು ಹೇಳಿ, ಮಗು ಇರಲ್ಲ, ಮಗು ಬೇಕು ಮಗು ಬೇಕು ಮಗು ಬೇಕು ಅನ್ನೋದು. ಮಗು ಬಂದಮೇಲೆ ಮಗುಗೆ ಏನು ಹೆಸರು ಇಡಬೇಕು ಅಂತ ಚಿಂತೆ. ಇವಾಗ ಮುಂಚೆ ಅವ್ರ ಅಪ್ಪಂದೋ ಅವ್ರ ತಾತಂದೋ ಅವ್ರ ಮುಜ್ಜಾಜಿಂದೋ ಇಟ್ಟುಬಿಡೋರು, ಇಲ್ಲ ಯಾವುದೋ ಒಂದು ಸಿಕ್ಕ ತಕ್ಕಂತ ಇಟ್ಬಿಡೋರು. ಈಗೆಲ್ಲ ಮಾಡ್ರನ್ ಹುಡುಗ ಹುಡುಗಿ ಅವ್ರ ಹೆಸ್ರನ್ನ ಹೆಂಗಿಡಬೇಕು ಅಂದರೆ ಪಾಸ್ಟ್ರಿಗೆ ಹೋಗಿ ಕೇಳ್ತಾರೆ, ಅವ್ರ ತಂದೆ ತಾಯಿನ ಹೋಗಿ ಕೇಳ್ತಾರೆ, ಅವ್ರ ಫ್ರೆಂಡ್ಸ್ಗೆಲ್ಲ ಹೋಗಿ ಕೇಳ್ತಾರೆ, ರಿಲೇಷನ್ಸಿಗೆ ಕೇಳ್ತಾರೆ, ಇಂಥ ಚಿಕ್ಕ ಚಿಕ್ಕ ಮಕ್ಳಿಗೆ ಕೇಳ್ತಾರೆ. ಅವ್ರ ಬಾಯಿಲ್ಲದ ಬಂದುಬಿಡ್ತದ ಅಂತ ಊರಿಗೆ ಕೇಳಿ ಹೆಸರಿರ್ತಾರೆ ಪಾಪ. ಆದರೆ ಇಲ್ಲಿ ಹಂಗಲ್ರಿ, ಅವ್ರ ತೀರ್ಮಾನ ನೋಡ್ರಿ. ಮಗುನೇ ಇರಲಿಲ್ಲ, ಬೇಡ್ಕೊಳ್ಳೋಕ್ಕೆ ದೇವ್ರ ಹತ್ರ ಹೋದೆ, ದೇವರ ಆಲಯ ಎಲ್ಲಿದೆ ಅಂತ ಹುಡುಕಿ ಹೋದೆ, ಅದಕ್ಕೆ ರಿಸಲ್ಟ್ ಕಂಡುಕೊಂಡೆ, ಅದು ಕನ್ಫರ್ಮ್ ಆಯಿತು. ಅದಕ್ಕೆ ದೇವರಿಂದ ಪಡ್ಕೊಂಡನೆಂದು ತಿಳಿದು ಆ ಮಗುಗೆ ಸಾಮುವೇಲ್ ಅಂತ ಹೆಸರಿಡ್ತಾಳಂತೆ. ಅದರ ಅರ್ಥ ಬೇಡಿ ಪಡ್ಕೊಂಡೆ ಅಂತ. ಇವತ್ತು ಚಿಂಗ್ ಚಾಂಗ್ ಅಂತ ಇರ್ತಾರಂತೆ ಮಕ್ಕಳಿಗೆ ಹೆಸರು, ಸ್ಟೈಲಾಗಿರಬೇಕು ಬ್ರದರ್. ಮುಂಚೆ ಎಲ್ಲ ರಾಮ ಭೀಮ ಅಂತೆಲ್ಲ ಇಟ್ಬಿಟ್ಟಿರೋರು. ಹುಟ್ಟಿದ ಮೇಲೆ ಬೈತವ್ರ ಅಪ್ಪ ಅಮ್ಮನಿಗೆ, ಏನೋ ಏನು ಯಾವ ಹೆಸರಿಲ್ಲ, ನನಗೆ ಈ ಹೆಸರು ಇಟ್ಟಿದ್ದೆ ಅಂತ.
ಆದರೆ ಪ್ರೀತಿಯ ದೇವಜನರೇ, ಸತ್ಯವೇದ ಹೇಳ್ತದೆ, ಬೇಡ್ಕೊಳ್ಳೋಕ್ಕೆ ದೇವರ ಹತ್ರ ಹೋಗು, ಅವನನ್ನು ಹುಡುಕು, ಅವನ ಸನ್ನಿಧಾನದಲ್ಲಿ ಕಾಯಿ, ಅವನನ್ನು ತಟ್ಟು. ಯೇಸು ಇವತ್ತು ಹೇಳ್ತಾನೆ, ನಾನೇ ಹುಡುಕಿ ಬಂದಿದ್ದೀನಿ. ಇವತ್ತು ಒನ್ ಟೈಮಲ್ಲಿ ನೀವು ಹುಡುಕಬೇಕಾಗಿತ್ತು ನನ್ನನ್ನು, ಆದರೆ ಇವತ್ತು ಪಾಪ ಮಾಡಿ ಲೋಕ ಮಾಯಿಯಾದ ಲೋಕದಲ್ಲಿ ಜೀವಿಸ್ತಾ ಇದ್ದೀರಲ್ಲ, ನಿಮ್ಮನ್ನು ಹುಡುಕಿ ಬಂದಂಥ ದೇವರು ಹೇಳ್ತಾನೆ, ಈಗೋ ಹೃದಯದ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ನನ್ನ ಸ್ವರವನ್ನು ಕೇಳಿ. ಬಾಗಿಲನ್ನು ತೆರೆಯೋದಾದರೆ ನೀವು ಊಟ ಬಿಟ್ಟಿದ್ರಲ್ಲ, ನಿಮ್ಮ ಜೊತೆ ಬಂದು ನಾನು ಊಟ ಮಾಡ್ತೀನಿ. ಹಲ್ಲೆಲೂಯಾ. ಇಲ್ಲಿ ಅನ್ನ ಊಟ ಬಿಟ್ಟಿದ್ದಾಳೆ, ಅವಳಿಗೆ ರಿಸಲ್ಟ್ ಬಂದ ಮೇಲೆ ಊಟ ಮಾಡ್ತಾಳೆ. ಇಲ್ಲಿ ಯೇಸು ಹೇಳ್ತಾನೆ, ಬಾಯಾರದ ಹಸಿದವರಾಗಿದ್ದೀರಲ್ಲ, ಬಾಯಾರದ ಸಕಲ ಜನರೇ, ಜೀವವುಳ್ಳ ನೀರಿನ ಬಳಿಗೆ ಬನ್ನಿರಿ. ನಿಮ್ಮ ಆಸೆನ ದೇವರು ನೆರವೇರಿಸ್ತಾನೆ, ನಿಮ್ಮ ಕುಂಟುತನವನ್ನು ದೇವರು ತೆಗಿತಾನೆ, ನಿಮ್ಮ ರೋಗವನ್ನು ದೇವರು ತೆಗಿತಾನೆ, ನಿಮ್ಮ ಸಮಸ್ಯೆಗಳು ಹೊರಟೋಗುತ್ತೆ, ನಿಮ್ಮ ಚಿಂತೆ ಮಾಯವಾಗಿ ಹೋಗುತ್ತೆ. ಚಿಂತಾರಹಿತರಾಗಿ ಜೀವಿಸಬೇಕೆಂಬುದೇ ಯೇಸು ಕ್ರಿಸ್ತನ ಚಿತ್ತ. ಅದಕ್ಕೆ ನಿಮ್ಮ ಚಿಂತೆಯನ್ನೆಲ್ಲ ಯೇಸುವಿನ ಮೇಲೆ ಹಾಕ್ರಿ, ಅವನೇ ಒತ್ತುಕೊಳ್ತಾನೆ. ಎಷ್ಟು ಜನ ಹಾಕಿದ್ದೀರಾ? ಎಷ್ಟು ಜನ ಹಾಕಿದ್ದೀರಾ? ಎಷ್ಟು ಜನ ಹಾಕಿದ್ದೀರಾ? ಏನು ಹಾಕಿದ್ದೀರಾ? ನಿಜವಾಗಿ ಹಾಕಿದ್ದೀರಾ? ನಿಜವಾಗ್ಲೂ ಹಾಕಿದ ಕಾನ್ಫಿಡೆನ್ಸ್ ಇದೆಯಾ? ಪ್ರಿಯ ಸಹೋದರಿಯೇ, ಯೇಸು ಹೇಳ್ತಾನೆ, ಬೇಡ್ಕೊಳ್ರಿ, ಹುಡುಕ್ರಿ, ನನ್ನ ಬಳಿಗೆ ಬಂದು ತಟ್ರಿ, ನಾನು ನಿಮ್ಮನ್ನು ಬರಿಗೈಲಿ ಕಳಿಸೋದೆ. ಅವನು ನೇಮಿಸಲ್ಪಟ್ಟಂಥ ಯಾಜಕ ಹೇಳ್ತಾನೆ, ಧೈರ್ಯವಾಗಿ ಹೋಗಮ್ಮ, ಇಸ್ರಾಯೇಲರ ದೇವರು ನಿನ್ನನ್ನು ಸಮಾಧಾನ ಮಾಡಲಿ, ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನನಿಗೆ ಅನುಗ್ರಹಿಸಲಿ ನಿನ್ನನ್ನು. ಅವನು ಹೇಳಿ ಕಳಿಸಿದ್ನಲ್ಲ, ಇವತ್ತು ದೇವರಾದವನೇ ನರಜನ್ಮದವನಾಗಿ ಬಂದು ಹೇಳ್ತಾನೆ, ನಿಮ್ಮ ಭಾರವನ್ನು ನನ್ನ ಮೇಲೆ ಹಾಕ್ರಿ, ನಿಮ್ಮ ಚಿಂತೆಯನ್ನು ನನ್ನ ಮೇಲೆ ಹಾಕ್ರಿ, ನಿಮ್ಮ ನೋವನ್ನು ನನ್ನ ಮೇಲೆ ಹಾಕ್ರಿ, ನನ್ನನ್ನು ಹುಡುಕ್ರಿ, ಕಂಡುಕೊಳ್ತೀರಾ, ನಾನೇ ನಿಮ್ಮ ಒಳಗೆ ವಾಸ ಮಾಡ್ತೇನೆ, ಎಲ್ಲ ಆಪತ್ತಿಂದ ನಾನು ನಿಮ್ಮನ್ನು ಬಿಡುಗಡೆ ಮಾಡಿಬಿಡ್ತೇನೆ ಅಂತ ದೇವರು ನಮಗೆ ಕರೆ ಕೊಡ್ತಾ ಇದ್ದಾನೆ. ಲೂಕ 7ನೇ ಅಧ್ಯಾಯ 1ರಿಂದ 10 ವಚನ ಇದೆ, ಅದರಲ್ಲಿ 6ನೇ ವಚನ ಓದ್ರಿ. ಶತಾಧಿಪತಿಯ ಆಳುಗಳು ಯೇಸುವಿನ ಬಳಿಗೆ ಬಂದು ಬೇಡಿಕೊಳ್ಳೋದು ಏನಂತ? ಬಹಳವಾಗಿ ಬೇಡಿಕೊಳ್ಳಲು ಯೇಸು ಅವರ ಸಂಗಡ ಹೋದರು. ಆತನು ಇನ್ನು ಮನೆಗೆ ಮುಟ್ಟುವುದಕ್ಕೆ ಸ್ವಲ್ಪ ದೂರವಿರುವಾಗಲೇ ಶತಾಧಿಪತಿಯು ಗಿಂತ ಮೋಸಸ್ಗಿಂತ ಯೋಶ್ವನಿಗಿಂತ ಹಳೆ ಒಡಂಬಡಿಕೆ ಪ್ರವಾದಿಗಳು ಸೇವಕರುಗಳಿಗಿಂತ ಹೊಸ ಒಡಂಬಡಿಕೆಯಲ್ಲಿ ಆರಿಸಲ್ಪಟ್ಟವರಿಗೆ ಫಸ್ಟ್ ಪ್ರಾಮುಖ್ಯತೆ ಪರಲೋಕದ ದೇವರು ಕೊಟ್ಟಿದ್ದಾನ್ರಿ. ಅದಕ್ಕೆ ಯೇಸು ಸ್ವಾಮಿ ಏನು ಹೇಳ್ತಾನೆ ಗೊತ್ತಾ? ಶತಾಧಿಪತಿ ಕೇಳಿಕೊಂಡಂಥ ಮಾತನ್ನು ಕಂಡಂಥ ಯೇಸು ಇಂಥ ಒಂದು ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿ ನಾನು ಕಾಣಲಿಲ್ಲ. ಈ ಮಾತು ಬರುವಾಗಲೇ ಒಳಗಡೆಯಿಂದ ಬಾಯಲ್ಲಿ ಅಲ್ಲೇಲು ಅವರು ನೋಡಿ, ಅದು ಹೇಳಲ್ಲ ಅಂತೀರಿ. ಅವಾಗವಾಗ ನಿಂಬೆಹಣ್ಣು ಜ್ಯೂಸ್ ಕುಡಿಬೇಕು ನೀವು ಸ್ಟ್ರೆಂತ್ಗೆ. ಪರಿಶುದ್ಧಾತ್ಮ ಇದ್ದರೆ ಊರು ಯಾವುದೇ ಆಗಿರಲಿ, ಏರಿಯಾ ಯಾವುದೇ ಆಗಿರಲಿ, ಮನೆ ಯಾವುದೇ ಆಗಿರಲಿ, ಜನ ಯಾರೇ ಆಗಿರಲಿ, ನಿಮ್ಮ ಒಳಗಿನ ಅಲ್ಲೇಲುಯ್ಯ ಕಡಿಮೆ ಆಗೋದೇ ನೋಡಿ. ಈಗಲೂ ಕಮ್ಮಿ. ನಾನು ಒಪ್ಪಲ್ರಿ, ನಿಮ್ಮನ್ನು ನಾನು ಒಪ್ಪಲ್ಲ. ಏನಕ್ಕೆ ಒಪ್ಪಲ್ಲ ಅಂದರೆ, ನಮ್ಗೆ ಹುಟ್ಟಿರೋ ಮಕ್ಕಳ ಮೇಲೆ 1000 ದರ್ಶನ ಇಟ್ಕೊಂಡ್ಬಿಟ್ಟಿದ್ದೀವಿ. ಹಂಗೆ ನನ್ನ ದೇವರು ನಿಮ್ಮ ಮೇಲೆ ದರ್ಶನ ಇಟ್ಕೊಳ್ಳೋದು ತಪ್ಪ? ನಿರೀಕ್ಷೆ ಹೇಳೋದು ತಪ್ಪ? ನಿಮ್ಮನ್ನ ಪ್ರವಾದಿ ಮಾಡೋದು ತಪ್ಪ? ಸುವಾರ್ಥಿಕರಾಗಿ ಮಾಡೋದು ತಪ್ಪ? ನಿಮ್ಮನ್ನು ಎತ್ತಿ ಉಪಯೋಗ ಮಾಡೋದು ತಪ್ಪ? ಪರಲೋಕಕ್ಕೆ ಮಾರ್ಗದರ್ಶಕರಾಗಿ ನಿಲ್ಲಿಸೋದು ದೇವರ ತಪ್ಪ? ಹಂಗದು ಯಾಕೆ ನಮ್ಮೊಳಗೆ ಭಯ? ಯಾಕೆ ಸೋಂಬೇರಿತನ? ಯಾಕೆ ನಾಚಿಕೆ? ಯಾಕೆ ಅಂಜಿಕೆ? ಯಾಕೆ ದೇವರಿಗಾಗಿ ಎದ್ದು ನಿಲ್ಲುವಂಥ ಒಂದು ಕಷ್ಟ ಪಡುವಂಥ ವೈರಾಗ್ಯ ನಮ್ಮಲ್ಲಿ ಇಲ್ಲ? ದೇವರು ಎದುರು ನೋಡುವಂಥ ಭಕ್ತರೇ ಬೇರೆ. ಇವತ್ತು ನಮ್ಮ ಮೇಲೆ ಅವನು ವಿಶ್ವಾಸ ಇಟ್ಟಿದ್ದ. ಆ ಶತಾಧಿಪತಿಗೆ ಯೇಸು ಹೇಳ್ತಾ ಇದ್ದಾನೆ, ಅವನು ಕೇಳಿಕೊಂಡ ವಿಧಾನವನ್ನು ಕಂಡಂತ ಯೇಸು, ಇಂಥ ನಂಬಿಕೆ ಇಸ್ರಾಯೇಲರಲ್ಲಿ
ನಾನು ಕಾಣಲೇ ಇಲ್ಲ. ಅನ್ಯರನ್ನ ನೋಡಿದಾಗ ನನಗೆ ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ. ಕೆ ಜಿಗಟ್ಟಲೆ ಬಂಗಾರ ಎತ್ಕೊಂಡೋಗಿ ಹಾಕಬರ್ತಾರೆ. ನೋ ಯೂಸ್ ಅಂತ ಬೈಬಲ್ ಹೇಳ್ತದೆ. ಯೇಸು ಹೇಳ್ತಾನೆ, ಆ ಬಂಗಾರ ಬೇಡ ನನಗೆ, ನೀವೇ ನನಗೆ ಬೇಕು. ಬಂಗಾರ ಕೊಡೋ ಮನಸ್ಸಿದೆಯಲ್ಲ, ಆ ವ್ಯಕ್ತಿನೇ ಬೇಕು ನನಗೆ ಅಂತ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಪ್ರಿಯ ದೇವ ಜನರೇ, ಬೇಡಿಕೊಳ್ಳ್ರಿ ನಿಮಗೆ ದೊರೆಯೋದು, ಹುಡುಕ್ರಿ ನಿಮಗೆ ಸಿಕ್ಕುತ್ತೆ, ತಟ್ರಿ ನಿಮಗೆ ತೆರೆಯುತ್ತೆ. ಹಲ್ಲೆಲೂಯಾ. ಎಲ್ಲಿವರೆಗೂ ಬೇಡಬೇಕು ನಾವು ಸಾಯೋವರೆಗೂ ಬೇಡಬೇಕು. ಸಿಗೋದು ಅಂದರೆ ನಿಮ್ಗೆ 500 ರೂಪಾಯಿ ಸಿಕ್ಕಿದ ತಕ್ಷಣ ಬಿಟ್ಬಿಡ್ತೀನಿ. ಹಾಗಾದರೆ ಸಾಯೋವರೆಗೂ ಬೇಡಬೇಕು. ಏನಕ್ಕೋಸ್ಕರ? ಆತ್ಮಗಳಿಗೋಸ್ಕರ. ಹಲ್ಲೆಲೂಯಾ. ಹುಡುಕಬೇಕಂತೆ. ನಿಮ್ಮ ಕಳೆದೋಗಿರೋ ನತ್ತು ಬುಲಾಕನಲ್ಲ, ಆತ್ಮಗಳನ್ನ. ನನ್ನ ಮನೆ 5 ಜನ ರಕ್ಷಣೆ ಹೊಂದಿದ್ದೀವ, ಪಕ್ಕದ ಮನೆ ಬರೋವರೆಗೂ ಬಿಡಬಾರ್ದು. ಅವ್ರ ಮನೆಗೆ ಹೋಗಬೇಕು. ಸಿಸ್ಟರ್, ನಿಮ್ಮ ಪ್ರಾಬ್ಲಮ್ ಏನು? ಬ್ರದರ್, ನಿಮ್ಮ ಪ್ರಾಬ್ಲಮ್ ಏನು? ನಾವು ಪ್ರಾರ್ಥನೆ ಮಾಡ್ತೀವಿ, ಸಂಧಿಸ್ಬೇಕು, ಸಭೆಗೆ ಕರ್ಕೊಂಬರ್ಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕು. ಅವ್ರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ನಿಮ್ಮ ಗುಣನ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ನಿಮ್ಮ ಸ್ವಭಾವನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವರು ನಿಮ್ಮನ್ನು ನೋಡುವಾಗ ನಿಮ್ಮ ಒಳಗಡೆ ಯಾರು ಕಾಣಬೇಕು ಅಂದರೆ, ನಿಮ್ಮನ್ನು ಆರಿಸಲ್ಪಟ್ಟಂಥ ಯೇಸು ಕಾಣಬೇಕು, ಆ ಪರಿಶುದ್ಧಾತ್ಮ ಕಾಣಬೇಕು, ಅವನ ಗುಣ ಕಾಣಬೇಕು, ಅವನ ಕ್ರಿಯೆ ಕಾಣಬೇಕು, ಅವನ ಸಂಕಲ್ಪ ನಮ್ಮೊಳಗೆ ಕಾಣುವಾಗ ನೀವು ಯೇಸುನ ಫಾಲೋ ಮಾಡ್ತೀರಾ. ನೀವು ಕರೆಯಲ್ಪಟ್ಟವ್ರು ನಿಮ್ಮಿಂದ ಯೇಸುನ ಫಾಲೋ ಮಾಡ್ತೀರಾ. ಹಲ್ಲೆಲೂಯಾ. ಒಂದು ಚೈನ್ ಬಿಸ್ನೆಸ್ಗೆ ಎಲ್ಲರೂ ಸೇರ್ಕೊಂಡ್ಬಿಡ್ತೀವಿ. ಎಷ್ಟು ಲಾಭ ಬರುತ್ತೆ ಬ್ರದರ್? ರೈಟ್ ಸೇರಿಸಿದ್ರೆ ಎಷ್ಟು, ಲೆಫ್ಟ್ ಸೇರಿಸಿದ್ರೆ ಎಷ್ಟು ಅಂತ. ಆ ಚೈನ್ ಕಟ್ಟಾದರೆ ಸೇರಿದವರೆಲ್ಲ ಕಟ್ಟಾಗ್ಬಿಡ್ತಾರೆ. ಆದರೆ ಈ ಚೈನ್ ಕಟ್ಟಾಗದೇ ಇಲ್ಲರಿ. ಕಟ್ಟಲ್ಪಟ್ಟಂಥ ಸರಪಣಿಗಳು ಈ ನಾಮದಲ್ಲಿ ಬಿಚ್ಚಲ್ಪಡ್ತದೆ. ಕಟ್ಟಲ್ಪಟ್ಟ ಕಥಗಳು ಬಿಚ್ಚಲ್ಪಡುತ್ತೆ. ಯಾವ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೀರಲ್ಲ, ಆ ಇಕ್ಕಟ್ಟಿಂದ ದೇವರು ಸ್ಮೂತಾಗಿ ನಿಮ್ಮನ್ನು ಹೊರಗೆ ತಂದಿರ್ತಾನೆ. ಹಲ್ಲೆಲೂಯಾ. 5,000 ರೂಪಾಯಿ ರೇಷ್ಮೆ ಸೀರೆ ಮುಳ್ಳಿನ ಮೇಲೆ ಬಿದ್ದೋಗ್ಬಿಟ್ರೆ ಗಂಡ ಮುಗಿತಾನೆ, ಅರ್ಧ ಐತೆ ನೋಡಿ ನಿನಗೆ ಅಂತ. 5,000 ರೂಪಾಯಿ ಸೀರೆ ಮುಳ್ಳಿನ ಮೇಲೆ ಬಿದ್ದರೆ ಹೆಂಗಂತೆ? ಅದು ಗಾದೆ ಚೆನ್ನಾಗಿದೆ. ಮುಳ್ಳ ಮೇಲೆ ಬಟ್ಟೆ ಬಿದ್ದರೆ ಹೆಂಗೆ ಮಾಡ್ಬೇಕಂತೆ? ಹುಷಾರಾಗಿ ತೆಗಿಬೇಕು. ನೀವು ಮುಳ್ಳಲ್ಲೇ ನಡೀತಾ ಇದ್ದೀರಿ. ಯೇಸು ಹೇಳ್ತಾನೆ, ಅರ್ಧೋಗಕ್ಕೆ ನಾನು ಬಿಡಲ್ಲ, ಒಪ್ಪಿಸ್ಕೊಡ್ರಿ, ನಿಮ್ಮನ್ನು ಹುಷಾರಾಗಿ ಮೇಲೆ ತೆಗಿತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ಇಲ್ಲಿ ಸುಮ್ಮನೆ ಇಲ್ಲ ವಾಕ. ಬೇಡ್ಕೊಳ್ರಿ ಅಂದರೆ ಬಂದು ದಿನ ಬೆಳಗ್ಗೆ, ದೇವರೇ 100 ರೂಪಾಯಿ ವ್ಯಾಪಾರ ಆಯಿತು, 200 ರೂಪಾಯಿ ಮಾಡಪ್ಪ, 200 ರೂಪಾಯಿ ಮಾಡಪ್ಪ, 200 ರೂಪಾಯಿ ಮಾಡಪ್ಪ. ಅದಕ್ಕೆ ಹೇಳಲ್ಲ ದೇವರು. ನಿನ್ನ ಆತ್ಮ ದೇವರು ಮೆಚ್ಚೋ ರೀತಿಯಲ್ಲಿ ನಡೀತಾ ಇದೆಯಾ? ದೇವರು ಮೆಚ್ಚೋ ಮಾರ್ಗವನ್ನು ಹುಡುಕ್ತಾ ಇದೆಯಾ? ದೇವರ ಮನೆಯಲ್ಲಿ ತಟ್ಟಿ ತಟ್ಟಿ ಆತ್ಮಗಳಿಗಾಗಿ ದೇವರ ಮುಂದೆ ಮೊರೆ ಇಡ್ತಾ ಇದೆಯಾ? ಅದನ್ನು ಕಾಣುವಾಗ ದೇವರು ಹೇಳ್ತಾನೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡ್ರಿ, ನಿಮ್ಗೇನು ಬೇಕೋ ಅದು ನಾನೇ ಕೊಟ್ಟು ಬಿಡ್ತೀನಿ. ಹಲ್ಲೆಲೂಯಾ. ಅನ್ನಳು ದೇವರ ಬಳಿಗೆ ಬೇಡೋದಕ್ಕೆ ಹೋದ್ಲು. ಗಂಡ ಹೋಗೋಕ್ಕೆ ಮುಂಚೆ ಕೇಳ್ತಾನೆ, ಏನು ಪ್ರಾಬ್ಲಮ್ ನಿಂದು ಅಂತ. ಅವಳು ಹೇಳೋದೇ ಇಲ್ಲ. ಅವಳು ದೇವರ ಆಲಯದ ಬಾಗಿಲ ಬಳಿಗೆ ಹೋಗಿ ಕೂತ್ಕೊಂಡಿದ್ದಾಳೆ. ಬೇಡೋದಕ್ಕೆ ಹುಡ್ಕೊಂಡು ಹೋಗಿದ್ದಾಳೆ ದೇವರನ್ನ. ಅಲ್ಲಿ ಏಲಿ ಇದ್ದಾನೆ ಅಂತ ಹುಡುಕೊಂಡು ಹೋಗಿಲ್ಲ, ಯಾಜಕ ಅವನೇ ಅಂತ ಹುಡುಕೊಂಡು ಹೋಗಿಲ್ಲ. ದೇವರಿದ್ದಾನೆ ಅಂತ ಬೇಡಿಕೊಳ್ಳಬೇಕಂತ, ದೇವರ ಹೃದಯ ನಾನಿವತ್ತು ತಟ್ಟಲೇಬೇಕಂತ ನಿರೀಕ್ಷೆಯೊಂದಿಗೆ ಹೋದ ನಿಮಿತ್ತವಾಗಿ ಹರಿಯಲ್ಪಟ್ಟ ಏಲಿ ಹೇಳ್ತಾನೆ, ಭಯಪಡಬೇಡಮ್ಮ, ಇಸ್ರಾಯೇಲರ ದೇವರು ನಿನ್ನನ್ನು ಸಮಾಧಾನ ಮಾಡಲಿ, ನಿನ್ನ ಆಸೆ ನಿನ್ನ ಪ್ರಾರ್ಥನೆಗೆ ಜಯವನ್ನು ಅನುಗ್ರಹಿಸಿಕೊಡ್ಲಿ. ನೀನು ಬಂದಿರೋದು ಸಾಧಾರಣ ದೇವರ ಬಳಿಗೆಲ್ಲ, ಅಸಾಧಾರಣ ದೇವರ ಬಳಿಗೆ. ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳುವಂಥ ದೇವರ ಬಳಿಗೆಲ್ಲ, ಹಾಗೆ ಆಗುತ್ತೆ ಅಂತ ವಾಗ್ದಾನ ಮಾಡುವ ದೇವರ ಬಳಿಗೆ ನೀನು ಬಂದಿದ್ದೀಯಾ. ಈ ಮಧ್ಯಾಹ್ನ ನೀವು ಬೇಡೋದಕ್ಕೆ, ಹುಡ್ಕೋದಕ್ಕೆ, ತಟ್ಟೋದಕ್ಕೆ ದೇವರ ಮನೆಗೆ ಬಂದಿರೋದಾದರೆ ನಿಮ್ಮನ್ನು ಬರಿಗೈಲಿ ನನ್ನ ದೇವರು ಕಳಿಸೋದೆ. ಒಂದು ಆಮೇಲೆ ಹೇಳ್ರಿ. ಅದಕ್ಕೆ ಶತಾಧಿಪತಿ ಹೇಳ್ತಾನೆ, ದೇವರೇ ನೀನು ಬರೋಷ್ಟು ಯೋಗ್ಯತೆ ನಮಗಿಲ್ಲ, ಆದರೆ ನೀನೊಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳು ಗುಣ ಆಗ್ತಾನೆ. ಹಾಗಾದರೆ ಇನ್ನೆಷ್ಟು ಡೀಪ್ ಫೇತ್ ಇಟ್ಕೊಂಡು ಯೇಸುವಿನ ಬಳಿ ಶತಾಧಿಪತಿ ಮಾತಾಡ್ತಾ ಇದ್ದಾನೆ. ಅವನ ಮಾತಿನ ಅರ್ಥ, ಅವನಂತರಾದ ಹೃದಯದ ನಂಬಿಕೆ
ಸ್ಥಿರವಾಗಿ ಅಚಲವಾಗಿದ್ದ ನಿಮಿತ್ತ ಯೇಸುನೇ ಹೇಳ್ತಾನೆ, ಇವನು ಆಡಿದ ಮಾತಿನ ಪ್ರಕಾರ ಇಂಥ ಒಂದು ನಂಬಿಕೆ, ಅಷ್ಟು ದೊಡ್ಡ ಲಕ್ಷಗಟ್ಟಲೆ ಜನಗಳನ್ನ ಕರ್ಕೊಂಡು ಬಂದೆ, ಅವರಲ್ಲಿ ಇಂಥ ಒಂದು ಫೇತ್ ಕಾನ್ಫಿಡೆನ್ಸ್ ಮಾತು ಬರಲಿಲ್ಲ. ಇವತ್ತು ಬೈಬಲ್ ಓದ್ತಾ ಇದ್ದೀರಾ, ಆರಾಧನೆ ಮಾಡ್ತಾ ಇದ್ದೀರಾ, ಹಗಲು ರಾತ್ರಿ ದೇವಾಲಯಕ್ಕೆ ಓಡಿ ಬರ್ತಾ ಇದ್ದೀರಾ, ಅದು ಪಾಸ್ಟ್ರು ಮೆಚ್ಚಿದ್ರೆ ನೋ ಯೂಸ್. ಪರಲೋಕದ ದೇವರು ಮೆಚ್ಚುವ ರೀತಿಯಲ್ಲಿ ನಿನ್ನ ಓಟವನ್ನು ಓಡಿ ನೀನು ತೋರಿಸಬೇಕು. ಆಮೇಲೆ ಹೇಳಿ, ನಾನು ಯಾರೇ ಆಗಿರಲಿ, ದೇವರು ಹೇಳ್ತಾನೆ ಕ್ರಿಯೆ ಇಲ್ಲದ ನಂಬಿಕೆ ಸತ್ತೋಗಿದ್ಯಂತೆ. ನನಗೊಬ್ಬರು ಪಾಸ್ಟ್ರು ಗೊತ್ತಿದ್ರು, ಅವರು ಓದಿರೋದು 3ನೇ ಕ್ಲಾಸ್ ಅಂತೆ, ಬೈಬಲೇ ನೋಡಲ್ಲ, ವಾಕ್ಯ ಹೇಳ್ಬರ್ತದೆ ಪಟ 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 ಅಂತ ಹೇಳ್ಬಿಡೋರು. ಎಲ್ಲರೂ ಅವ್ರನ್ನ ನೋಡಿ ಕ್ಲಾಪ್ಸ್ ಹಾಕೋರು. ಎಂಥ ಒಂದು ಅಭಿಷೇಕ, ಎಂಥ ಒಂದು ಅನಾಯಿಂಟಿಂಗ್, ಎಂಥ ಒಂದು ದೇವರ ಮನುಷ್ಯಪ್ಪ. ಬೈಬಲ್ನ ನೋಡ್ದೇ ವಚನಗಳು ಇಲ್ಲೇ ಬರುತ್ತೆ ಅಂತ ಪಟ 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 ಅಂತ ಹೇಳ್ತಾರಲ್ಲ ಅಂತ. ಬೈಬಲ್ನ ನೀನು ಮುಚ್ಚಿಟ್ಬಿಟ್ಟು ಪಟ ಪಟ ಅಂತ ಹೇಳ್ಬೋದು, ನೋಡದೆ ನೀನು ಮಾತಾಡ್ಬೋದು. ದೇವ್ರು ಕೇಳ್ತಾನೆ, ಎಷ್ಟು ಸಾರಿ ಬೈಬಲ್ ಓದಿದೆ, ಎಷ್ಟು ವರ್ಷ ಆರಾಧನೆಗೆ ಬಂದೆ, ಏನೆಲ್ಲ ದಾನ ಧರ್ಮ ಮಾಡಿದೆ, ಎಷ್ಟು ದೆವ್ವಗಳನ್ನು ಬಿಡಿಸಿದೆ, ಎಷ್ಟು ಮಿರಾಕಲ್ಗಳನ್ನ ಮಾಡಿದೆ. ಅದು ದೇವರ ಲಿಸ್ಟಿಗೆ ಬೇಕಾಗಿಲ್ಲ. ದೇವರಿಗೆ ಬೇಕಾಗಿರೋದು ನನ್ನ ನಂಬದ ಮೇಲೆ ನನ್ನ ಕ್ಯಾರೆಕ್ಟರ್ ವೈಸ್ ನನ್ನನ್ನು ಅದರಲ್ಲಿ ಯಾವ ರೀತಿ ಪರಿಚಯ ಮಾಡ್ತಾರೆ. ಅದಕ್ಕೆ ದೇವರು ಹಣನಲ್ಲ, ನಮ್ಮ ಗುಣನ ನೋಡಿ ನಮ್ಮನ್ನು ಸ್ವೀಕಾರ ಮಾಡ್ತಾರೆ. ಹಣ ಇರೋರನ್ನ ಪ್ರೀತಿ ಮಾಡ್ತಾ ಇಲ್ಲ ದೇವರು, ಗುಣ ಇರೋರನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ಒಪ್ಪಿಕೊಳ್ಳೋರನ್ನ ಪ್ರೀತಿ ಮಾಡ್ತಾ ಇದ್ದಾನೆ, ಅಪ್ಪಿಕೊಳ್ಳೋರನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ಕಣ್ಗೊತ್ಕೊಂಡು ಅವನ ಕೆಲಸವನ್ನು ಭಯಭಕ್ತಿಯಿಂದ ಮಾಡ್ತಾರಲ್ಲ, ಅವರನ್ನ ದೇವರು ಇಷ್ಟಪಡ್ತಾ ಇದ್ದಾನೆ. ನೀನು ಪ್ರವಾದಿನೇ ಆಗಿರು, ಸೇವಕನಾಗಿರು, ಬೋಧಕನಾಗಿರು, ಸುವಾರ್ಥಿಕನಾಗಿರು, ಯಾವನೇ ಆಗಿರು, ದೇವರು ಬಯಸುವಂಥದ್ದು ರಿವಾರ್ಡು ಅವಾರ್ಡು ಕೊಡುವ ದಿನದ ತನಕ ದೇವರ ತ್ರಾಣವುಳ ಹಸ್ತದ ಕೆಳಗೆ ನೀನ್ ತಗ್ಗಿಸಲ್ಪಟ್ಟವನಾಗಿರಬೇಕು. ಕಷ್ಟಕರವಾದ ಜೀವಿತ, ಅದನ್ನು ಯಾರು ಇಷ್ಟಪಡ್ತಾರೋ ಯೇಸು ಹೇಳ್ತಾನೆ, ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ, ತೊರೆಯೋದಿಲ್ಲ, ನಿಮ್ಮ ಸಂಗಡ ನಾನು ಇರ್ತೀನಿ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಅನ್ನಳು ಗಂಡನಿಗೆ ಹೇಳಲಿಲ್ಲ, ಯಾಜಕನಿಗೆ ಹೇಳಲಿಲ್ಲ, ಬೇಡ್ಕೊಳ್ಳೋಕ್ಕೆ ಹುಡುಕಿ ದೇವರ ಮನೆಗೆ ಹೋಗಿ ತಟ್ಟುತ್ತಾ ಇದ್ದಾಳೆ. ಇವತ್ತು ದೇವರ ಮನೆಗೆ ಬಂದು ಬೇಡ್ತಾ ಇದ್ದೀರಾ, ಅವನ್ನ ಹುಡುಕ್ತಾ ಇದ್ದೀರಾ, ಅವನ್ನ ತಟ್ಟುತ್ತಾ ಇದ್ದೀರಾ. ಬೇಡಿಕೊಳ್ಳುವ ನಿಮಗೆ ಸಿಕ್ಕುತ್ತೆ, ಹುಡುಕುವಂಥ ನಿಮಗೆ ಸಿಕ್ಕುತ್ತೆ, ತಟ್ಟುವಂಥ ನಿಮಗೆ ಪ್ರಾರ್ಥನೆಗೆ ಜಯ ನಿಶ್ಚಯವಾಗೂ ಸಿಕ್ಕೇ ಸಿಕ್ಕುತ್ತೆ. ಆದ ಕಾರಣ ಯೇಸು ನಮ್ಮನ್ನು ನೋಡಿ ಹೇಳಬೇಕು, ಇಂಥ ಒಂದು ಆಳವಾದ ಒಂದು ನಂಬಿಕೆ ಇಟ್ಟುಕೊಂಡು ಆತ್ಮಗಳಿಗಾಗಿ, ದೇವರ ರಾಜ್ಯಕ್ಕಾಗಿ, ದೇವರ ಕಾರ್ಯಕ್ಕಾಗಿ ನನ್ನ ಮಗನು ನನ್ನ ಮಗಳು ಸತತ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಇವರ ಪ್ರಾರ್ಥನೆಗೆ ನಾನು ಯಾವತ್ತೂ ಸೋಲನ್ನು ತರಲೇಬಾರ್ದು ಅಂತ ಯಾರು ನಿಶ್ಚಯ ಮಾಡಬೇಕು? ಪರಲೋಕದ ದೇವರು ನಿಶ್ಚಯ ಮಾಡಬೇಕು. ನಿನಗೆ ಯಾರ ಮೇಲೆ ಕಾನ್ಫಿಡೆನ್ಸ್ ಇರಬೇಕು? ನನ್ನ ದೇವರ ಮೇಲೆ ಕಾನ್ಫಿಡೆನ್ಸ್ ಇರಬೇಕು, ನಿನ್ನ ಪ್ರಾರ್ಥನೆ ಮೇಲೆ ಕಾನ್ಫಿಡೆನ್ಸ್ ಇರಬೇಕು, ಅವನು ಕೊಟ್ಟಂಥ ಕೃಪೆಯ ಜೀವಿತದ ಮೇಲೆ ನಿನಗೆ ಕಾನ್ಫಿಡೆನ್ಸ್ ಇರಬೇಕು. ಹಣ ಇದ್ದಾಗಲೂ ಒಂದೇ ಥರ, ಹಣ ಇಲ್ಲದೇ ಇದ್ದಾಗಲೂ ಒಂದೇ ಥರ. ಕ್ಯಾರೆಕ್ಟರ್ ವೈಸ್ ದೇವರ ದೃಷ್ಟಿಯಲ್ಲಿ ನಾವು ಕಾಣಲ್ಪಟ್ಟಬೇಕು. ನಾವು ಯಾರಿಗೆ ಅಂಜಬೇಕು ಅಂದರೆ ದೇವರಿಗೆ ಮಾತ್ರ ಅಂಜಬೇಕು. ದೇವರನ್ನು ಬಿಟ್ಟು ಈ ಲೋಕದ ಯಾವ ಕಾರ್ಯಕ್ಕೂ ನಾವು ಅಂಜಬಾರ್ದು. ಭಯ ಯಾರಿಗೆ ಪಡಬೇಕು ಅಂದರೆ ದೇವರ ಕಾರ್ಯಗಳು ಮಾಡದೆ ಹೋಗಿದ್ದೀನಲ್ಲ ಅಂತ ಅದಕ್ಕೆ ಭಯ ಪಡಬೇಕು. ಲೋಕದ ಕಾರ್ಯಗಳಿಗೆ ನಾವು ಭಯ ಪಡಬಾರ್ದು. ಯಾಕಂದರೆ ದೇವರು ತನ್ನ ಮಕ್ಕಳಿಗೆ ಲೋಕದ ಕಾರ್ಯವನ್ನು ಕಾಲ ಕೆಳಗೆ ಹಾಕಿದ್ದಾನೆ, ಅಧಿಕಾರ ನಮಗೆ ಕೊಟ್ಟಿದ್ದ. ಯೇಸುವಿನ ನಾಮದಲ್ಲಿ ನೀವೇನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ದೊರೆಯುತ್ತೆ. ಹಲ್ಲೆಲೂಯಾ. ದೇವರ ಕೃಪೆಯಿಂದ ಮೊನ್ನೆ ದಿನದಲ್ಲಿ ಬೀದರ್ಗೆ ಹೋಗಿದ್ದಾಗ ಅಲ್ಲಿ ಒಂದು ಆಫೀಸರ್ ಹೇಳ್ತಾರೆ, ಫಾದರ್, ನೀವು ಕಳೆದ ಬಾರಿ ಬಂದಾಗ ನನ್ನ ತಲೆ ಮೇಲೆ ಕೈ ಇಟ್ಟು ಒಂದು ಪ್ರವಾದನೆ ಹೇಳೋಗಿದ್ರಿ, ನಾನು ಅದನ್ನು ಕನಸು ಅಂತ ತಿಳ್ಕೊಂಡಿದ್ದೆ,
ಆದರೆ ನೀವು ಬಂದು 1.5 ತಿಂಗಳಾಗಿಲ್ಲ, ಆ ಕನಸನ್ನು ದೇವ್ರು ನೆನಸು ಮಾಡಿಬಿಟ್ಟ. ಆ ಕನಸನ್ನು ದೇವ್ರು ನೆನಸು ಮಾಡಿಬಿಟ್ಟ. ಆದ ಕಾರಣ ನೀವು ಬಂದು ಕಾಲಿಟ್ಟರೆ ನಿಜವಾಗ್ಲೂ ನನ್ನ ದೇವರು ಕೆಲಸ ಮಾಡ್ತಾರೆ ಅಂತ ಆ ಒಂದು ಕಾನ್ಫಿಡೆನ್ಸ್ ನನಗೆ ಬಂದುಬಿಡ್ತು ಅಂತ ಅವರು ಆ ಮನೆ ತೋರಿಸೋದಕ್ಕೋಸ್ಕರ ನನ್ನ ಕರೆಸಿದ್ರು. ಕಳೆದ ಬಾರಿ ಹೋಗಿದ್ದಾಗ ದೇವರು ನಿಮಗೆ ಮನೆ ಕೊಡ್ತಾರೆ ವೆರಿ ಶಾರ್ಟ್ಲಿ ಅಂತ ಹೇಳಿ ಬಂದಿದ್ದೆ. ಆ ಒಂದು ಏರಿಯಾ ಚಿಯೋನ್ ಅಂತ ಹೆಸರು. ಸುಮಾರು ವರ್ಷಗಳಿಂದ ಅವ್ರು ಆಸೆ ಇಟ್ಕೊಂಡಿದ್ರಂತೆ, ಆ ಜಾಗದಲ್ಲಿ ನಾನು ಮನೆ ತಗೊಳಕ್ಕಾಗುತ್ತಾ ಅಂತ. ಅವ್ರು ಹೇಳ್ತಾರೆ, ಎಷ್ಟೋ ವರ್ಷದ ಒಂದು ಕನಸು, ನೀವು ಹೇಳಿ 1.5 ತಿಂಗಳಾಗಿಲ್ಲ, ನನ್ನ ದೇವ್ರು ನೆರವೇರಿಸಿಬಿಟ್ಟ, ನನ್ನ ದೇವ್ರು ನೆರವೇರಿಸಿಬಿಟ್ಟ. ಹಾಗಾದ್ರೆ ದೇವ್ರು ಏನಂತ ಹೇಳ್ತಾನೆ ಅಂದರೆ, ನನ್ನನ್ನು ಯಾರು ಬೇಡ್ಕೊಳ್ತಾರೋ, ಹುಡುಕ್ತಾರೋ, ತಟ್ಟುತ್ತಾರೋ ಅವರ ವಿಷಯದಲ್ಲಿ ನಾನು ಯಾವತ್ತೂ ಕಡಿಮೆ ಮಾಡೋದೇ ಇಲ್ಲ. ಈ ಗುಂಪು ಯಾರಿಗಾಗಿ ಬಂದಿದೆ ಅಂದರೆ ಆತ್ಮಗಳಿಗಾಗಿ ಬೇಡಕ್ಕೆ ಬಂದಿದ್ರೆ. ದೇವರ ಮನೆ ಎಲ್ಲಿ ಅಂದರೆ ನಾವು ಯಾವಾಗ ಗುಂಪಾಗಿ ಸೇರ್ತೇವೋ ಅದೇ ದೇವರ ಮನೆ. ಅಲ್ಲಿ ಯಾವಾಗ ನಾವು ಬೇಡ್ಕೊಳ್ತೀವೋ, ಕೇಳ್ಕೊಳ್ತೀವೋ, ಆ ತಟ್ಟಂಥ ಹೃದಯಗಳ ಪ್ರಾರ್ಥನೆ ದೇವ್ರ ಜಯ ಕೊಡ್ತಾನೆ. ಹಲ್ಲೆಲೂಯ. ಇಲ್ಲಿ ಮಾಡೋ ಚಿಕ್ಕ ಪ್ರಾರ್ಥನೆ ಅಮೇರಿಕಲ್ಲಿ ಕೆಲಸ ಮಾಡ್ತದೆ. ಇಲ್ಲಿ ಮಾಡೋ ಚಿಕ್ಕ ಪ್ರಾರ್ಥನೆ ಜರ್ಮನಲ್ಲಿ ಕೆಲಸ ಮಾಡ್ತದ್ರಿ. ಇಲ್ಲಿ ಚಿಕ್ಕ ಪ್ರಾರ್ಥನೆ ಇರಾಕಲ್ಲಿ ದೇವರು ಕೆಲಸ ಮಾಡ್ತಾನ್ರಿ. ನಮ್ಮ ದೇವರಿಂದ ಸಾಧ್ಯವಾದ ಕಾರ್ಯ ಯಾವುದಿಲ್ಲ. ಆದ ಕಾರಣ ದೇವರು ಎಲ್ಲಾದರೂ ಬರ್ದವನ ಏನು ಯೇಸು ಸ್ವಾಮಿ ಕಲಿಸ್ಕೊಟ್ಟಿದ್ರು ಲಾಸ್ಟ್ ವರ್ಡ್. ಯೇಸು ತನ್ನ ಮಕ್ಕಳಿಗೆ ಏನು ಕಲೀರಿ ಅಂತ ಹೇಳ್ದ? ಹೇಳ್ರಿ. ಯೇಸು ಸ್ವಾಮಿ ತನ್ನ ಮಕ್ಕಳಿಗೆ ಮುಖ್ಯವಾಗಿ ಏನು ಕಲ್ತ್ಕೊಂಬನ್ನಿ ಅಂತ. ಫಿಲೋಮಿನವ್ರು ತಲೆ ಬಗ್ಗಿಸ್ಕೊಂಡ್ಬಿಟ್ಟವ್ರು, ನನ್ನ ಹೆಸರು ಹೇಳ್ಬಿಡ್ತಾನೆ. ಏನು ಕಲಿಯಕ್ಕೆ ಹೇಳಿದನು? ಎಲ್ಲ ದೇಶ ಎಲ್ಲ ನೋಡ್ಕೊಂಬನ್ನಿ ಅಂದ. ಸ್ವಾಮಿ ಹೇಳ್ತಾನೆ, ಪ್ರಾರ್ಥನೆ ಮಾಡಿ ಅಂತ. ಹೊಟ್ಟೆಗೆ ಊಟ ಇಲ್ಲ ಅಂದ್ರೆ ಪ್ರಾರ್ಥನೆ. ಅದೇ ತಾನು ಹೇಳಿದೆ. ಹಾಡು ಹೇಳಿ ಅನ್ನ, ಹೋಗಿ ಕೀಬೋರ್ಡ್ ಕಲ್ತ್ಕೊಂಬನ್ನಿ ಅನ್ನ, ಹೋಗಿ ಗಿಟಾರ್ ಕಲ್ತ್ಕೊಂಬನ್ನಿ ಅನ್ನ, ಏನಮ್ಮ ಕಾಂಗೋ ಹೊಡಿಯೋದು ಕಲ್ತ್ಕೊಂಬನ್ನಿ ಅನ್ನ, ಒಂದು ಟೀಮ್ ಸೆಟಪ್ ಮಾಡ್ಕೊಳ್ಳಿ ಅನ್ನ, ಕೋಗಿಲ ಹತ್ರ ಆಡಿ ಅನ್ನ. ಅವನು ಹೇಳ್ದ ಏನು ಗೊತ್ತಾ, ನೀನು ಕುಂಟಾನೋ, ಕುರುಡಾನೋ, ಕಿವುಡಾನೋ, ಮೂಕನೋ, ಎಂಥವನೋ ನನ್ನ ಹತ್ರ ಬಂದ ಮೇಲೆ ಪ್ರೇಯರ್ ಮಾಡೋದು ಕಲ್ತ್ಕೊ. ಪ್ರಾರ್ಥನೆ ಕಲಿಸಿದ್ದಾನೆ. ದೆವ್ವ ಪ್ರೇಯರ್ ಬಿಟ್ಬಿಟ್ಟು ಬೇರೆ ಕಲಿಸ್ತಾವನೆ. ಹುಷಾರ್. ಮಧ್ಯಾಕಾಶಕ್ಕೆ ಹೋಗುವಾಗ ಅವನು ತಳಿಬಿಡ್ತಾನಂತೆ. ನಮ್ಮ ಪ್ರೇಯರ್ಗೆ ಮಧ್ಯಾಕಾಶನ ಹೊಡೆಯೋಷ್ಟು ಶಕ್ತಿ ದೇವ್ರು ಕೊಟ್ಟಿದ್ದಾರೆ. ಒಂದು ಆಮೇಲೆ ಹೇಳ್ರಿ, ನೀವು ಪ್ರಾರ್ಥನೆ ಮಾಡಿದ್ರೆ ಸುನಾಮಿ ನಿಂತ್ಕೊಳ್ಳುತ್ತಂತೆ. ಹಲ್ಲೆಲೂಯ. ಪ್ರಾರ್ಥನೆ ಮಾಡಿದ್ರೆ ಮಳೆ ನಿಂತ್ಕೊಂಡೈತ್ರಿ. ಪ್ರಾರ್ಥನೆ ಮಾಡಿದ್ರೆ ಭೂಮಿ ಬಾಯಿ ಬಿಟ್ಟೈತ್ರಿ. ಪ್ರಾರ್ಥನೆ ಮಾಡಿದ್ರೆ ಶತ್ರುಗಳು ನೀರಲ್ಲಿ ಮುಳುಗೋಗ್ಬಿಡ್ತಾರೆ. ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ ಕಾರ್ಯ ಸಾಧ್ಯ ಆಗೋಗುತ್ತೆ. ಹಲ್ಲೆಲೂಯ. ನಾನು ಹೇಳ್ತಾ ಇಲ್ಲ, ಯೇಸುನೇ ಹೇಳಿದ್ದು. ಏನು ಕಲ್ತ್ಕೊಂಬನ್ರಿ? ಏನಿರ್ಬೇಕು ನಿಮ್ಮ ಹತ್ರ? ಯಾವಾಗಿರಬೇಕು? ಹಗಲು ರಾತ್ರಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯ. ನನಗಿದು ನಿಜವಾಗ್ಲೂ ನಿಮಗೆ ಹೇಳಕ್ಕಂತ ಹೇಳಲಿಲ್ಲ. ನಾನು ಕೂತು ಪ್ರೇಯರ್ ಮಾಡುವಾಗ ದೇವರು ಹೇಳಿದ್ರು. ನಾನು ಕೇಳಿದೆ, ಸ್ವಾಮಿಗೆ ಚರ್ಚ್ಗಳೆಲ್ಲ ಡ್ಯಾನ್ಸ್ ಆಡ್ತವ್ರಲ್ಲ ಏನು ಕತೆ ಅಂತ. ಅವ್ರು ನನ್ನ ಬಿಟ್ಟು ಹೋಗ್ಬಿಟ್ಟವ್ರೆ ಅಂತ. ಡ್ಯಾನ್ಸ್ ಆಡೋದು ತಪ್ಪಲ್ಲಮ್ಮ. ಅದೇ ಆಡ್ಕೊಂಡು ಕೂತ್ಕೊಂಡ್ರೆ ಡ್ಯಾನ್ಸ್ ಮೇಲಿಲ್ಲ ತಿಳ್ಕೊಳ್ರಿ. ಏನು ಜಲ್ಸ ಕಾಲಿಟ್ಟಿಲ್ಲ, ನಿನ್ನ ಕಾಲಿಟ್ಟು ಡ್ಯಾನ್ಸ್ ಆಡೋಕೆ ಬಿಡ್ತಾರೆ ಮೇಲೆ. ಆಗ ದೇವ್ರು ಕಲಿಸ್ಕೊಟ್ಟಿದ್ದು ಪರಿಶುದ್ಧಾತ್ಮ ಹೇಳ್ತಾನೆ, ಯೇಸು ಬಾಯಿಂದ ಬಂದಿದ್ದೇನು ಅಂದರೆ ಶಿಷ್ಯರಿಗೆ ನೀವು ಎಡಬಿಡದೆ ಪ್ರಾರ್ಥನೆ ಮಾಡಿ. ನಿಮ್ಮ ಮಕ್ಕಳಿಗೆ ಪ್ರೇಯರ್ ಕಲಿಸ್ರಿ. ನಿಮ್ಮ ಮಕ್ಕಳಿಗೆ ಪ್ರೇಯರ್ ಕಲಿಸಿದ್ರೆ ಪ್ರಾರ್ಥನೆ ಅಂದ್ರೇನು? ಯಾರಿಗಿಷ್ಟ ಯೇಸು ಹತ್ರ ಮಾತಾಡೋಕ್ಕೆ? ನಾನು ಮಾತಾಡಬೇಕು, ನನ್ನ ಮಗು ಹಾಡು ಹೇಳಬೇಕು ಅಂದರೆ ಮಗುಗೆ ಪ್ರೇಯರ್ ಮಾಡೋದು ಕಲಿಸು ಫಸ್ಟು. ಕೀರ್ತನೆ 23, ಕೀರ್ತನೆ 91 2 ಕಲಿಸ್ಬಿಟ್ಟು ಸಾಯೋವರೆಗೆ ಅದೇ ಇರಿಸೋದು, ಅದೇ ಅವಾರ್ಡ್ ತೊಗೊಂಬರೋದು. ಇದಿಲ್ಲಮ್ಮ. ಯೇಸು ಜೊತೆ ಮಾತಾಡೋದು ಕಲಿಸ್ಬೇಕು. ಒಂದು ದೇಶದಲ್ಲಿ ವಾರ ನಡೀತಾ ಇತ್ತು.
2 ಪುಟ್ಟ ಮಕ್ಕಳಿದ್ರಂತೆ. ವಾರ್ ನಡೆಯುವಾಗ ಆ ದೇಶದ ಒಂದು ರೂಲ್ಸ್ ಏನಪ್ಪ ಅಂದರೆ, ಆ ದೇಶ ಪೂರ್ತಿ ಎನಿಮಿ ಬಂದು ಬಾಂಬ್ ಹಾಕಬಾರ್ದು ಅಂತ ಸಂಜೆ ಆಗ್ತಾನೆ ಯಾರ ಮನೇಲಿ ದೀಪ ಉರಿಯಂಗಿಲ್ಲ, ಬೆಳಕು ಕಾಣಂಗಿಲ್ಲ. ಇಡೀ ದೇಶನೇ ವಾರ ಮುಗಿಯೋವರೆಗೂ ಕತ್ತಲೆಯಾಗಿರ್ಬೇಕು. ಮನೇಲಿರಬೇಕು, ಲೈಟ್ ಹಾಕಂಗಿಲ್ಲ, ದೀಪ ಅಂಟಿಸಂಗಿಲ್ಲ. ಯಾಕಂದರೆ ಶತ್ರುಗೆ ಬೆಳಕು ಒಂಚೂರು ಕಾಣಿಸಿದ್ರೆ ಬಾಂಬ್ ಹಾಕ್ತಾರೆ ಅಂತ. ಆಮೇಲೆ ಅವ್ರು ಏನು ಮಾಡ್ತಾಯಿದ್ರು, ರೇಷನ್ ಒಂದು ಮನೆಗೆ ಇಷ್ಟು ಅಂತ ಸರ್ಕಾರದವ್ರು ತಂದು ಕೊಟ್ಟು ಬಿಡ್ತಾಯಿದ್ರು. ಅವ್ರು ಅನೌನ್ಸ್ ಮಾಡ್ತಾರೆ, ಈ ಟೈಮಲ್ಲಿ ಬಂದು ನೀವು ರೇಷನ್ನ ಕಲೆಕ್ಟ್ ಮಾಡಿಕೊಡ್ರಿ ಅಂತ. ಇಂಥ ಸಂದರ್ಭದಲ್ಲಿ ಒಂದು ದೇಶದಲ್ಲಿ ಯುದ್ಧ ನಡೆಯುವಾಗ ಒಂದು ನೀತಿವಂತರ ಕುಟುಂಬದಲ್ಲಿ 2 ಪುಟ್ಟ ಮಕ್ಕಳಿದ್ರಂತೆ. ಒಂದು ದಿನ ಸಡನ್ನಾಗಿ ರೇಷನ್ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ಆ ತಂದೆ ತಾಯಿ ಆ ಮಕ್ಕಳಿಗೆ ಏನು ಬೇಕು ಅಂದ್ರೂ ನಾನು ತಕ್ಕೊಡ್ತೀನಿ ಅಂತ ಹೇಳ್ತಾ ಇರಲಿಲ್ಲ, ಯೇಸುಗೆ ಕೇಳು ಅಂತ ಹೇಳ್ತಾ ಇದ್ರು. ಏನು ಕೇಳಿದ್ರು, ಒಂದು ಪೆನ್ ಕೇಳಿದ್ರು, ಒಂದು ರಬ್ಬರ್ ಕೇಳಿದ್ರು, ಒಂದು ಪೆನ್ಸಿಲ್ ಕೇಳಿದ್ರು, ಯೇಸು ಹತ್ರ ಪ್ರೇಯರ್ ಮಾಡು, ಯೇಸು ಹತ್ರ ಪ್ರೇಯರ್ ಮಾಡು, ಯೇಸು ಹತ್ರ ಪ್ರೇಯರ್ ಮಾಡು ಹೇಳಿ 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 ಅವ್ರಿಗೆ ಯಾರ ಮೇಲೆ ಕಾನ್ಫಿಡೆನ್ಸ್ ಬಂದ್ಬಿಡ್ತು ಅಂದರೆ, ಅಪ್ಪ ಅಮ್ಮನಕ್ಕಿಂತ ಯೇಸು ಹೆಸರು ಹೇಳಿದ್ರೆ ನನಗೆ ಸಿಗುತ್ತೆ ಅಂತ ಪ್ರಾರ್ಥನೆ ಕಳಿಸಿಬಿಟ್ರಂತೆ. ವಾರ ನಡೀತಾ ಇದೆ, ಮನೇಲಿ ರೇಷನ್ ಖಾಲಿ ಆಗೋಗಿದೆ, ಮಕ್ಕಳು ಅಳ್ತಾ ಇದ್ದಾರೆ, ತಿನ್ನಕ್ಕೇನಾದರೂ ಕೊಡಮ್ಮ. ಅಪ್ಪ ಅಮ್ಮ ಅಳ್ತಾ ಇದ್ದಾರೆ, ಮಕ್ಕಳು ಮುಂದೆ ತೋರಿಸ್ಕೊಳ್ಳೋಂಗಿಲ್ಲ. ಆ ಮಕ್ಕಳಿಗೆ ಹೇಳ್ತಾರೆ, ಇನ್ನು ಸ್ವಲ್ಪ ಹೊತ್ತು ಏಸಪ್ಪ ನಿನಗೆ ಊಟ ಕೊಡ್ತಾರೆ, ಇನ್ನು ಸ್ವಲ್ಪ ಹೊತ್ತು ಏಸಪ್ಪ ಊಟ ಕೊಡ್ತಾರೆ, ನೀನು ಯೇಸು ಸ್ವಾಮಿನ ಪ್ರಾರ್ಥನೆ ಮಾಡಮ್ಮ, ಯೇಸು ಸ್ವಾಮಿಗೆ ಪ್ರಾರ್ಥನೆ ಮಾಡಪ್ಪ, ಏಸು ಇವಾಗ ಊಟ ಕಳಿಸ್ಕೊಡ್ತಾರೆ, ಊಟ ಕೊಡೋಕ್ಕೆ ನನ್ನ ಯೇಸು ಶಕ್ತನು ಅಂತ ಅವರು ಹೃದಯದಲ್ಲಿ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಮಕ್ಕಳನ್ನ ಸಮಾಧಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್ಕಾರ ಅನೌನ್ಸ್ ಮಾಡೋವರೆಗೂ ಇವ್ರಿಗೇನು ಬರೋದಿಲ್ಲ. ಆ ಪರ್ಮಿಷನ್ ಇಲ್ದಿರ ಅವ್ರ ಮನೆ ಬಾಗಿಲನ್ನ ತೆರೆಯಂಗಿಲ್ಲ, ತಿನ್ನಕ್ಕೆ ಕುಡಿಯಕ್ಕೆ ಆ ಮನೇಲಿ ಏನೂ ಇಲ್ಲ. ಆ ವಿಧವೆ ಹೇಳ್ತಾಳೆ ಎಲಿಯನಿಗೆ, ಅಯ್ಯ ಇದನ್ನು ತಿಂದು ನಾವು ಸಾಯಬೇಕು. ಸಾಯೋರಿಗೆ ಪರೀಕ್ಷೆ ಜಾಸ್ತಿ, ಯಾಕಂದ್ರೆ ಪರ್ಮನೆಂಟ್ ಜೀವ ಕೊಡೋಕ್ಕೆ ದೇವ್ರ ಶಕ್ತನಾಗಿ. ಸಾಯುವಂಥ ಭಕ್ತರಿಗೆ ನಿಜವಾದ ಒಂದು ಹೋರಾಟ ಇರ್ತದೆ. ಆ ಸಾಯುವಾಗ ನಂಬಿಗಸ್ತನಾಗಿದ್ರೆ ಪರ್ಮನೆಂಟ್ ನೀವು ಸಾಯಲ್ಲ. ಹಲ್ಲೆಲೂಯಾ. ಅದಕ್ಕೆ ಎಲಿ ಅಂತಾನೆ, ಏನಿದೆ ಫಸ್ಟ್ ಕೊಡು, ಸೇವಕನಿಗೆ ತೃಪ್ತಿಪಡಿಸು, ಸೇವಕನಿಗೆ ಆಶೀರ್ವಾದ ಮಾಡು, ಇರೋದನ್ನು ತಗೊಂಬ, ನನ್ನ ಹಾಗೆ ನಿನ್ನ ಮನೆಗೆ ಹೋಗೋದಕ್ಕೆ ದೇವ್ರು ಹೇಳಿ ಕಳಿಸಿದ್ದಾನೆ. ಅವಳು ನಂಬಿಕೆಯಿಂದ ಕೊಟ್ಟುಬಿಟ್ಲು. ಅದು ಬೈಬಲ್ ಹೇಳ್ತದೆ, ಬರಗಾಲ ಮುಗಿಯೋವರೆಗೂ ಎಲ್ಲರ ಮನೇಲಿ ಪ್ರಾಬ್ಲಮ್ಮು, ಕೊಟ್ಟೋಳು ಮನೇಲಿ ಪ್ರಾಬ್ಲಮ್ಮೇ ಇಲ್ಲ. ದೇವರ ಕೃಪೆ ಆ ಮನೇನ ಬಿಟ್ಟು ಹೋಗಲೇ ಇಲ್ಲ. ಆ ಯುದ್ಧ ನಡೀತಾ ಇದೆ, ಮಕ್ಕಳು ಹೇಳ್ತಾ ಇದ್ದಾರೆ, ಕೊಡೋಕ್ಕೆ ಏನಿಲ್ಲ. ಇಂಥ ಸಂದರ್ಭದಲ್ಲಿ ಅವ್ರು ಯಾರನ್ನ ಪರಿಚಯ ಮಾಡಿದ್ದಾರೆ ಅಂದರೆ, ಯೇಸುವನ್ನ ಪರಿಚಯ ಮಾಡಿ, ಏನು ಬೇಕಾದರೂ ಯೇಸುವನ್ನ ಕೇಳಬೇಕಂತ ಕಳಿಸಿಕೊಟ್ಟ ಆ ಮಕ್ಕಳಿಗೆ ಅವರು ಮೊಣಕಾಲಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಏಸಪ್ಪ ಹೊಟ್ಟೆ ಹಸಿತಾ ಇದೆ, ಊಟ ಇಲ್ಲ, ಊಟ ಬೇಗ ಕಳಿಸಿಕೊಡಪ್ಪ. ಅವ್ರ ಪ್ರಾರ್ಥನೆ ಮುಗಿಯೋದ್ರೊಳಗೆ ಎಲೀಷ ಹೇಳ್ತಾನೆ, ಗಾಳಿ ನೋಡಲ್ಲ ನೀವು, ಮಳೆ ಬರಲ್ಲ, ಹಳ್ಳಗಳನ್ನು ತೋಡ್ರಿ, ಪ್ರಾರ್ಥನೆ ಮುಗಿಯೋದ್ರೊಳಗೆ ಏದೋಮಿನ ಕಡೆಯಿಂದ ನೀರು ಈ ಹಳ್ಳನ ತುಂಬಿಕೊಳ್ತದೆ. ಆ ಪ್ರವಾದಿ ಮಾತನ್ನು ಕೇಳಿ ಹಳ್ಳಗಳನ್ನು ಮಾಡಿ ನೋಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕಾಲದ ಪ್ರಾರ್ಥನೆ ಮುಗಿದ ಕೂಡಲೇ ಏದೋಮಿನ ಕಡೆಯಿಂದ ನೀರು ಹಳ್ಳದಲ್ಲಿ ಬಂದು ತುಂಬಿತ್ತಂತೆ. ಹಂಗಾದ್ರೆ ಅವತ್ತು ಮಾಡಿದ ದೇವರು ಸ್ಟಿಲ್ ಇವತ್ತು ಅಂತ ಅದ್ಭುತಗಳನ್ನ ಮಾಡಲಿಕ್ಕೆ ಶಕ್ತನಾಗಿದ್ದ. ಪ್ರಿಯ ಸಹೋದರಿ, ಆ ಯುದ್ಧ ನಡೆಯುವಂಥ ಪ್ರಾಂತ್ಯದಲ್ಲಿ ಆ ಮಕ್ಕಳು ಮಾಡಿದ ಪ್ರಾರ್ಥನೆ ನಿಮಿತ್ತ ಪ್ರಾರ್ಥನೆ ಮುಗಿತಾ ಇರುವಾಗಲೇ ಒಂದು ಸೈರನ್ ನೋಡಿದು ಒಂದು ಅನೌನ್ಸ್ಮೆಂಟ್ ಆಗುತ್ತೆ, 1 hour ಟೈಮ್.
ಬೇಗ ಬೇಗ ನಿಮ್ಮ ಮನೆ ಬಾಗಿಲುಗಳನ್ನ ತೆಗೆರಿ, ಓ ನಾವು ಫುಡ್ಡನ್ನ ಕೊಡ್ತಾ ಇದ್ದೇವೆ ಅಂತ. ಆ ಶಬ್ದ ಆಗಿದ ತಕ್ಷಣ ಅವ್ರ ಬಾಗಿಲು ತೆಗಿತಾರೆ. ಆ ಮಕ್ಕಳು ಅಪೇಕ್ಷೆ ಪಟ್ಟಿದ್ದಕ್ಕಿಂತ ಅಧಿಕವಾದ ಫುಡ್ಗಳು ಆ ಮನೆಗೆ ಬಂದು ಬೀಳುತ್ತಂತೆ. ಹಾಗಾದರೆ ಇದಕ್ಕೆ ಕಾರಣ ಏನಂದರೆ, ಇವತ್ತು ಹಾಡು ಕಲಿಸೋದು ಮುಖ್ಯ ಅಲ್ಲ, ಇನ್ಸ್ಟ್ರೂಮೆಂಟ್ ಕಲಿಸೋದು ಮುಖ್ಯ ಅಲ್ಲ, ಭರತನಾಟ್ಯ ಕಲಿಸೋದು ಮುಖ್ಯ ಅಲ್ಲ, ಓ ಲೋಕದ ಇಚ್ಛೆಗಳನ್ನು ಕಲಿಸೋದು ಮುಖ್ಯ ಅಲ್ಲ. ವಿಶ್ವಾಸಿಯ ನಿನ್ನ ಮಗಳಿಗೆ ಮೊದಲು ನೀನು ಕಲಿಸಬೇಕಾಗಿರೋದು ಪರಲೋಕದ ದೇವರ ಹತ್ರ ಮಾತಾಡೋದು. ಅದು ದೇವರು ಕೊಟ್ಟಂತ ರೆವಲೇಷನ್ ನನಗೆ. ಅದನ್ನು ಯಾರು ಮಾಡ್ತಾ ಇದ್ದಾರೆ? ಹನ್ನೆರಡು ಮಾಡಿದ್ಲು. ಅದಕ್ಕೆ ಸಾಮುವೇಲ್ ದೇವರ ಮನೆಯಲ್ಲಿ ಮಾತಾಡ್ತಾನೆ. ಅಂಥ ದೊಡ್ಡ ದೇವರು ಆ ಚಿಕ್ಕ ಸಾಮುವೇಲ್ಗೆ ಹೇಳ್ತಾನೆ, ಸಾಮುವೇಲ್ ಸಾಮುವೇಲ್ ಸಾಮುವೇಲ್. ಏಲಿ ಹೇಳ್ತಾನೆ, ಅಯ್ಯಯ್ಯೋ ನಾನು ಕರೆದಿದ್ದಲ್ಲ, ನನ್ನ ಕರೆಯಲ್ಪಟ್ಟಂಥ ದೇವರು ನಿನ್ನನ್ನು ಕರೀತಾ ಇದ್ದಾನೆ. ಆ ಸಾಮುವೇಲ್ ಕದ್ದು ಮುಚ್ಚಿ ಮಾತಾಡ್ತಾ ಇಲ್ಲ, ಯಥಾರ್ಥವಾಗಿ ಹೇಳ್ತಾನೆ. ಏಲಿ ಹೇಳ್ತಾನೆ ಸಾಮುವೇಲ್ಗೆ, ಇನ್ನೊಂದು ಸಲ ಈ ಶಬ್ದ ಬಂದರೆ ಮೊಣಕಾಲಾಕಿ ತಲೆ ಬಗ್ಗಿಸಿ ನಿನ್ನ ದಾಸನಿದ್ದೇನೆ, ಅಷ್ಟೇ ನೀನು ಹೇಳು. ಹಾಗಾದರೆ ಎಂಥ ದೊಡ್ಡ ದೇವರು ಆ ಪುಟ್ಟ ಸಾಮುವೇಲ್ ಜೊತೆ ಮಾತಾಡ್ತಾ ಇದ್ದಾರೆ. ಇವತ್ತು ನಮ್ಮ ಆಸೆ ನಮ್ಮ ಮಕ್ಕಳು ದೇವ್ರ ಹತ್ರ ಮಾತಾಡಬೇಕು. ದೇವ್ರ ಹತ್ರ ಮಾತಾಡಿದ್ರೆ, ಯಾರು ಮಾತಾಡಿದ್ರೆ ಮಕ್ಕಳು ಅಲಗಾಡೋದು. ಹಲ್ಲೆಲೂಯಾ. ನಿಮ್ಮ ಮಕ್ಕಳು ಪ್ರೊಟೆಕ್ಟ್ ಯಾರು ಮಾಡ್ತಾರೆ? ಹಾಗಾದ್ರೆ ಗಿಟಾರು ಕೀಬೋರ್ಡ್ ಎಲ್ಲ ಕಲಿಸೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಮಕ್ಕಳ ಫೇತ್ ಯಾರ ಮೇಲೆ ಹೋಗಬೇಕು ಅಂದರೆ ದೇವ್ರ ಮೇಲೆ ಹೋಗ್ಬೇಕು. ಇವತ್ತು ಇನ್ಸ್ಟ್ರೂಮೆಂಟ್ ಬಾರಿಸೋರು, ಹಾಡು ಹೇಳೋರು ಹೆಂಗವ್ರು ನೋಡಿದ್ದೀರಾ? ಹೆಂಗವ್ರು ನೋಡಿದ್ದೀರಾ? ಅಮ್ಮ ಒಂದು ಹಾಡು ಹೇಳ್ತೇನಮ್ಮ ಅಂದರೆ ಸಾಕು, ಫುಲ್ಲು ರೆಡಿಯಾಗಿ ಡ್ರೆಸ್ ಆಗಿ ಏಂಜಲ್ಲು ಹಂಗಿರಲ್ಲ. ನೋಡಿದ್ದೀರಾ? ಮುಂಚೆ ತಲೆ ತುಂಬ ಸ್ಕಾಫ್ ಹಾಕ್ಕೊಂಡು ಮುಖ ಮಾತ್ರ ಕಾಣ್ತಾ ಇತ್ತು. ಹಾಡು ಹೇಳೋರು ಕಣ್ಣಲ್ಲಿ ನೀರು ಬರೋದಂಗೆ. ಇವತ್ತು ನೀರು ಹಾಕಂಗಿಲ್ಲ, ಮೇಕಪ್ ಹೋಗುತ್ತೆ. ಸೌಂಡ್ ಹೆಚ್ಚು ಕಮ್ಮಿ ಆದರೆ ಅವ್ರು ಕಣ್ಗಳನ್ನ ಹಂಗೆ ಬಿಡ್ತಾಳೆ. ಹಂಗೆ ಅವನು ಇನ್ಸ್ಟ್ರೂಮೆಂಟು ಅವನು ಎಲ್ಲರೂ ಎದುರ್ಕೊಂಡ್ಬಿಡ್ತಾನೆ. ಬರೀ ಹುಡುಗಿರು ಮಾತ್ರ ಅಲ್ಲ, ಹುಡುಗರು. ಹಾಗಾದರೆ ನಿನ್ನ ಆರಾಧನೆ ಶೋಕಿ ಆರಾಧನೆ, ನಿನ್ನ ಆರಾಧನೆ ಮನುಷ್ಯರು ಮೆಚ್ಚುವಂಥ ಆರಾಧನೆ. ನಿಜವಾಗ್ಲೂ ಆತ್ಮಿಕವಾದ ಆರಾಧನೆ ಹೆಂಗಿರುತ್ತೆ ಅಂದರೆ, ದೇವರು ಇಳಿದು ಬಂದು ಮೆಚ್ಚುವಂಥ ಆರಾಧನೆ ಆಗಿದೆ. ಆರಾಧಕರ ಡ್ಯೂಟಿ ಏನು ಗೊತ್ತಾ? ಪರಲೋಕದ ದೇವರನ್ನ ಆರಾಧನೆ ಸಭೆಯಲ್ಲಿ ಇಳಿಸೋದು, ಕಣ್ಣೀರಿಡುವ ಜನಗಳ ಹೃದಯದ ನೋವನ್ನು ಒರೆಸೋದು, ಆರಾಧನೆಯಲ್ಲಿ ಜನ ಪಶ್ಚಾತ್ತಾಪದಿಂದ ಕರ್ತನನ್ನು ಘನಪಡಿಸುವಂಥದ್ದಾಗಿರಬೇಕು. ಈ ಆರಾಧನೆ ದೇವರು ಇಷ್ಟಪಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಬೈಬಲಲ್ಲಿ ಗೊತ್ತಿರಂಗೆ ಎಲ್ಲೂ ಯೇಸು ಹೋಗೋಕ್ಕೆ ಮುಂಚೆ ಇನ್ಸ್ಟ್ರೂಮೆಂಟ್ ಎಲ್ಲ ರೆಡಿ ಮಾಡ್ಕೊಂಡು ಸಖತ್ತಾಗಿ ಹಾಡು ಹೇಳಿ, ಸಾರ್ ನಾನು ರೆಡಿ ಎಲ್ಲ ಮಾಡಿ ಮುಗಿಸಿದ್ದೀನಿ, ನೀವು ತೊಗೊಳ್ಳಿ ಮೆಸೇಜ್ಗೆ ಅಂತ ಕೊಟ್ಟಿದ್ದು ಗೊತ್ತಿಲ್ಲ. ಹಂಗೇನದು ಇದೆಯಾ ಸಿಸ್ಟರ್? ನಾನು ನೋಡಿಲ್ಲ, ನೀವ್ಯಾರಾದ್ರು ನೋಡಿದಿರಾ? ಅವ್ನು ಪರ್ವತದ ಮೇಲೆ ಕೂತ್ಕೊಂಡು ಮಾತಾಡಿದ್ದು ಗೊತ್ತು, ಸಭೆಯಲ್ಲಿ ಹೋಗಿ ನಿಂತ್ಕೊಂಡಿದ್ದು ಮಾತಾಡಿದ್ದು ಗೊತ್ತು, ರೋಡ್ಗಳಲ್ಲಿ ಮಾತಾಡಿದ್ದು ಗೊತ್ತು, ಮನೆಗಳ ಹತ್ರ ಹೋಗಿ ಮಾತಾಡಿದ್ದು ಗೊತ್ತು. ಅವ್ನು ಮಾತಾಡೋಕ್ಕೆ ಇಷ್ಟಪಡ್ತಾನೆ ನಮ್ಮ ಹತ್ರ. ಹಲ್ಲೆಲೂಯಾ. ಅವಾಗ ನಾವು ಯಾವುದನ್ನ ಮೊದಲು ಕಲಿಬೇಕು? ಯಾವುದು ಕಲಿಬೇಕು? ಏಸು ಗೆಸ್ತಮನೆ ಒಳಗೆ ಹೋಗಿ ಕೂತು ಪ್ರೇಯರ್ ಮಾಡ್ತಾ ಇದ್ದಾರೆ, ಶಿಷ್ಯರು ಎಲ್ಲಿ ಮಲ್ಗವ್ರೆ? ಅದು ಬಂಡೆ ಹತ್ರ, ಚುಚ್ಚೋ ಮುಳ್ಳ ಹತ್ರ. ಹಾಸಿಗೆ ಹಾಸ್ಕೊಂಡಿಲ್ಲ, ಚಾಪೆ ಹಾಸ್ಕೊಂಡಿಲ್ಲ. ಸೋಂಬೇರಿ ಏನಂತ ಅವನು ನಿದ್ರೆ ಬಂದರೆ ಅವನಿಗೆ ಯಾವ ಗದ್ದಲ ಬಂದರೂ ಗೊತ್ತಾಗಲ್ಲ ಅಂತ. ಅದು ದೇವ್ರು ಹೇಳ್ತೀನಿ, ಎಚ್ಚರಿಕೆ ಆಗಿರಿ. ದೇವ್ರ ಮನೇಲಿ ಹೋಗಿ ಬೇಡ್ರಿ, ಹುಡುಕ್ರಿ, ತಟ್ರಿ, ನಿಶ್ಚಯವಾಗಿ ನಿಮಗೆ ಸಿಗುತ್ತೆ. ದೇವ್ರ ವಾಕ್ಯದ ಮೂಲಕ ಆಶೀರ್ವಾದ ಮಾಡಲಿ. ಈ ಒಂದು ಮಧ್ಯಾಹ್ನ 12 ದೇವರು ಬೇಡಿಕೊಂಡಿದ್ದಾಳೆ, ಹುಡುಕಿದ್ದಾಳೆ, ತಟ್ಟಿದ್ದಾಳೆ, ಅವಳಿಗೆ ಸಿಕ್ತು. ಶತಾಧಿಪತಿ ಯೇಸುವನ್ನ ಕೇಳ್ಕೊಳ್ತಾನೆ, ನೀನು ನನ್ನ ಮನೆಗೆ ಬರೋಷ್ಟು ನಾನು ದೊಡ್ಡವನಲ್ಲಪ್ಪ, ನೀನು ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ನಾಳಿಗೆ ಸ್ವಸ್ಥತಾಗುತ್ತೆ. ಹಂಗಂದ್ರೆ ಈ ಮಧ್ಯಾಹ್ನ ಆತ್ಮಗಳ ನಿಮಿತ್ತ ಕೆಲಸ ಕಾರ್ಯಗಳನ್ನ ಬಿಟ್ಟು ದೇವರ ಮನೇಲಿ ಬಂದು ಬೇರೆಯವ್ರಿಗೋಸ್ಕರ ನೀವು ಬೇಡಿದರೆ, ಹುಡುಕಿದ್ರೆ, ತಟ್ಟಿದ್ರೆ
ನಿಮ್ಮ ಪ್ರಾರ್ಥನೆ ದೇವರು ಕೈ ಬಿಡೋದೇ ಇಲ್ಲ, ಅದರ ಫಲ ಕೊಟ್ಟೇ ಕೊಡ್ತಾನೆ. ನಾವೆಲ್ಲ ಎದ್ದು ನಿಂತುಕೊಳ್ಳೋಣ, ಈ ಮನೆಯವರಿಗಾಗಿ ಕಡೆಯದಾಗಿ ಪ್ರಾರ್ಥನೆ ಮಾಡೋಣ. ಈ ವಾಕ್ಯಕ್ಕೆ ಅನುಗುಣವಾಗಿ ಆ ಸಹೋದರಿಯನ್ನು, ಅವರ ಯಜಮಾನರನ್ನು, ಅಮೃತ ಅವ್ರನ್ನ ದೇವರ ಆಶೀರ್ವಾದ ಮಾಡಲಿ.